ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಕಾರ್ನ್ ಚೀಸ್ ಬಾಲ್. ತುಂಬ ಟೇಸ್ಟಿಯಾಗಿದೆ. ಲಂಚ್ ಬಾಕ್ಸ್ಗೂ ಕೂಡ ಮಕ್ಳಿಗೆ ಮಾಡಿಕೊಡ್ಬೋದು. ಇದನ್ನು ಮಾಡಿ ಬೇಕಾದರೆ ಒಂದು ವಾರ ಫ್ರಿಡ್ಜಲ್ಲಿ ಕೂಡ ಸ್ಟೋರೇಜ್ ಮಾಡ್ಬೋದು. ಹೇಗೆ ಮಾಡೋದು ಅಂದರೆ ಎರಡು ಆಲೂಗಡ್ಡೆ, ಒಂದು ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿಕೊಂಡು ಅದು ತಣ್ಣಗಾದ ನಂತರ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಸ್ವೀಟ್ ಕಾರ್ನ್ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು ಸತಿ ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೈಟೇ ಈ ಥರ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಅದಕ್ಕೆ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಬೇಕಾದರೆ ಕ್ಯಾರೆಟ್ ಕೂಡ ಸೇರಿಸ್ಬೋದು. ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಎರಡು ಬೆಳ್ಳುಳ್ಳಿಯನ್ನು ಈ ರೀತಿ ತುರ್ಕೋಬೇಕು. ಎಲ್ಲ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಬೈಂಡಿಂಗ್ಗೆ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿ ಮಿಕ್ಸಿ ಮಾಡಿರುವ ಬ್ರೆಡ್ ಟೋಸ್ಟನ್ನು ಹಾಕಬೇಕು. ಆಮೇಲೆ ಚೀಸನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಈ ರೀತಿ ಮಾಡಿ ಚೀಸ್ನ ಮಧ್ಯಕ್ಕಿಟ್ಟು ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೋಬೇಕು. ತುಂಬ ಈಸಿಯಾಗಿದೆ, ಒಂದು ಸತಿ ಮಾಡಿ. ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ. ಆವಾಗೆ ಬ್ರೆಡ್ ಟೋಸ್ಟ್ ಪುಡಿ ಮಾಡಿದ್ವಲ್ಲ, ಅದಕ್ಕೆ ಈ ರೀತಿ ಉಂಡೆಗಳನ್ನು ನೀಟಾಗಿ ಸವರಿ ಈ ರೀತಿ ಮಾಡ್ಕೋಬೇಕು. ಯಾವುದೇ ರೀತಿ ಎಣ್ಣೆಲಿ ಕರಿತಾ ಇಲ್ಲ. ತುಂಬ ಹೆಲ್ದಿಯಾಗೂ ಇದೆ, ತುಂಬ ಬೇಗ ಕೂಡ ಆಗುತ್ತೆ. ನೋಡಿ ಯಾವ ರೀತಿ ಕಲರ್ ಬಂದಿದೆ, ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇವಾಗ ಒಂದೊಂದಾಗಿ ತೆಗಿತಾ ಇದ್ದೀನಿ. ನೋಡಿ ನಿಮ್ಮ ಮುಂದೆನೇ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಚೀಸ್ ಎಷ್ಟು ನೀಟಾಗಿ ಬೆಂದಿದೆ. ಇದಕ್ಕೆ ವೈಟ್ ಸಾಸ್ಗೆ ಗೋಡಂಬಿ ನೆನೆ ಇಟ್ಟಿರಬೇಕು. 2 ಸ್ಪೂನ್ ಮೊಸರು, 1 ಚೀಸು, ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಬಂದು ಈ ರೀತಿ ಹಾಕಿದರೆ ಹೆಲ್ದಿ ಚೀಸ್ ಸಾಸ್ ರೆಡಿ. ಕಾರ್ನ್ ಚೀಸ್ ಬಾಲ್ ರೆಡಿ. ನೋಡಿ ಯಾವ ರೀತಿ ತುಂಬ ಟೇಸ್ಟಿಯಾಗಿದೆ.